ಇವತ್ತಿನ ದಿವಸ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರ ಪಿಟಿಷನ್ಸ್ ಭಾಳ ಅರ್ಜೆಂಟಲ್ಲಿ ಫೈಲ್ ಮಾಡಿರುವಂಥ ಪಿಟಿಷನ್ಸು ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಂದೆ ಬಂದಿತ್ತು. ಅದರೊಳಗೆ ಪ್ರಮುಖ ಅಂಶಗಳೇನೆಂದರೆ, ಇದು ಸುಮಾರು 2-3 ತಿಂಗಳ ಹಳೆಯ ಕಂಪ್ಲೇಂಟ್. 2-3 ತಿಂಗಳಿಂದ ನಡೀತಿರುವಂಥ ಎಲ್ಲ ತನಿಖೆಯಲ್ಲಿ ಯಡಿಯೂರಪ್ಪನವರು ಹಾಜರಿದ್ದರು. ಯಾವಾಗ ಅವ್ರನ್ನ ಕರೆದಿದ್ರು, ಅವರು ಅಪಿಯರ್ ಆಗಿದ್ದರು. ಲಾಸ್ಟ್ ಟೈಮ್ ಒಂದೇ ಒಂದು ದಿವಸ ನೋಟಿಸ್ ಕೊಟ್ಟು ಅವ್ರನ್ನ ಕರೆದಿದ್ದರಿಂದ ಅವರು ಕಾರಣಾಂತರದಿಂದ ಡೆಲ್ಲಿಗೆ ಹೋಗಿರುವಂಥ ಸಂದರ್ಭ ಇದ್ದಿದ್ದರಿಂದ 17ನೇ ತಾರೀಕು ನಾನು ಖುದ್ದಾಗಿ ಬಂದು ಹಾಜರಾಗ್ತೀನಿ ಅಂತ ಹೇಳಿದರೂ ಕೂಡ ತನಿಖಾಧಿಕಾರಿಗಳು ಹಾಗೂ ಈಗಿನ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಕೋರ್ಟ್ಗೆ ಹೋಗಿ ವಾರೆಂಟ್ ತಗೊಳ್ಳುವಂಥ ಸನ್ನಿವೇಶ ಉದ್ಭವ ಆಯಿತು. ಈ ಸಹಕಾರ ಮಾಡುವಂಥ ಪ್ರಕ್ರಿಯೆ ಇದ್ದಾಗೂ ಕೂಡ ಇವರು ವಾರೆಂಟ್ ತೊಗೊತಾರೆ ಅಂದರೆ ಇದರ ಹಿಂದೆ ಏನೋ ಬೇರೆ ಇಂಟೆನ್ಷನ್ ಇರ್ಬೋದು ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇತ್ತು. ಅದರ ಹಿಂದೆ ರಾಜಕೀಯ ಇರ್ಬೋದು, ಮತ್ತೊಂದಿರ್ಬೋದು. ತನಿಖಾಧಿಕಾರಿಗಳು ಇಲ್ಲಿವರೆಗೂ ಇದು ಎಲ್ಲರ ಸ್ಟೇಟ್ಮೆಂಟನ್ನು ನೋಡಿ ಈ ಕೇಸು ರಿಪೋರ್ಟ್ ಹೋಗುವಂಥ ಕೇಸ್ ಇದ್ದರೂ ಕೂಡ ಅಚಾನಕ್ಕಾಗಿ ಇದು ವಾರೆಂಟ್ ಆಗಬೇಕು, ಇದರಲ್ಲಿ ನಾವು ಅವ್ರ ಕಸ್ಟಡಿ ತಗೋಬೇಕು ಅಂತ ಈ ಥರ ಎಲ್ಲ ಮಾಡಿದ್ರಿಂದ ನಾವು ಇವೆಲ್ಲ ಗ್ರೌಂಡ್ಸನ್ನು ಇಟ್ಕೊಂಡು ನಾವು ಹೈಕೋರ್ಟ್ ಮುಂದೆ ಹಾಜರಾದ್ವಿ. ಇವತ್ತು ಹೈಕೋರ್ಟ್ನವರು ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳಿದ್ದವರು, ಯಡಿಯೂರಪ್ಪನವರು ಇವರು ಕರೆದಾಗ ಸಹಕಾರ ಕೊಟ್ಟಿರುವಂಥವ್ರು. ಈ ಸತಿನೂ ಕೂಡ ಯಡಿಯೂರಪ್ಪನವರು 17ನೇ ತಾರೀಕು ನಾನು ಬರ್ತೀನಿ ಅಂತ ಹೇಳಿದ್ರು ಕೂಡ ಇವರು ವಾರೆಂಟ್ ತೊಗೊಂಡಿರೋದು ಇದು ಮೇಲ್ನೋಟಕ್ಕೆ ಸಮಂಜಸ ಅಲ್ಲ ಅಂತ ಮನಗಂಡ ಮಾನ್ಯ ಉಚ್ಚ ನ್ಯಾಯಾಲಯ ಯಡಿಯೂರಪ್ಪನವರ ಮೇಲೆ ಯಾವುದೇ ರೀತಿ ಅರೆಸ್ಟ್ ಆಗಲಿ, ಕೋರ್ಸಿವ್ ಸ್ಟೆಪ್ಸ್ ಆಗಲಿ ತಗೋಕೂಡ್ದು ಅಂತ ಹೇಳಿ ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ. ಮುಂದಿನ ಪ್ರಕ್ರಿಯೆ ತನಿಖೆಯಲ್ಲಿ ಯಾವ್ಯಾವ ಪ್ರಕ್ರಿಯೆ ಇರುತ್ತೋ ಅದಕ್ಕೆಲ್ಲ ಪಾಲ್ಗೊಳ್ಬೇಕು ಅಂತ ಹೇಳಿದ್ದಾರೆ. ನಾವು ಪಾಲ್ಗೊಳ್ತಾ ಇದ್ದೀವಿ. ಮೇಲ್ನೋಟಕ್ಕೆ ರಾಜಕೀಯ ಷಡ್ಯಂತ್ರ ಅಂತ ನೀವು ನಮ್ಮ ಅರ್ಜಿಯಲ್ಲಿ ನಾವು ಇದು ರಾಜಕೀಯ ಪ್ರೇರೇಪಿತವಾದಂಥ ಒಂದು ತನಿಖೆ ನಡೀತಾ ಇದೆ ಅಂತ ನಾವು ಹೇಳಿದ್ವಿ. ಇದನ್ನೆಲ್ಲ ಇದರ ಬ್ಯಾಕ್ಗ್ರೌಂಡ್ ಎಲ್ಲ ಇದ್ದಿದ್ದರಿಂದ ಅವರು ಇವತ್ತು ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ ಅಂತ ನಮ್ಮ ಎಲ್ಲಿವರೆಗೂ ಅಂತ ಇದು ಕೇಸ್ ನೋಡೋಣ, ಮುಂದೆ ಉಚ್ಚ ನ್ಯಾಯಾಲಯ ಎಲ್ಲಿವರೆಗೂ ನಮ್ಮ ಕೇಸ್ ನಡೆಯುತ್ತೋ ಅಲ್ಲಿ ತನಕ ಇರ್ಬೋದು ಅಂತ ಅನ್ಸುತ್ತೆ. ಕನ್ಫರ್ಮ್ ಯಡಿಯೂರಪ್ಪನವರು 17ನೇ ತಾರೀಕಿಗೆ ಬರ್ತಾರ? 17ನೇ ತಾರೀಕು ಬರ್ತೀನಿ ಅಂತ ಅವರೇ ಬರ್ಕೊಟ್ಟಿರೋದ್ರಿಂದ ಬರ್ತಾರೆ. ಥ್ಯಾಂಕ್ ಯು ಸರ್.